ಡೈಲಾಗ್ ಅಂದರೆ ಏನು, ಡೈಲಾಗ್ನ ಪ್ರಿಕಂಡೀಷನ್ಸ್ಗಳೇನು, ಅವಿಲ್ಲದೇ ಇದ್ರೆ ಡೈಲಾಗ್ ಯಾಕೆ ನಡೆಯುವುದಿಲ್ಲ, ಅಥವಾ ನಡೆದರೂ ಕೂಡ ಅದು ಕಾಟಾಚಾರ ಆಗುತ್ತೆ ಅನ್ನೋ ವಿಚಾರವನ್ನು ಚಂದ್ರ ಪೂಜಾರಿ ಅವರು ಹೇಳಿದರು. ನಾನು ಮಲ್ಲಿಕಾರ್ಜುನ ಅವರು ಒಂದು ಕಾನ್ಸೆಪ್ಟ್ ನೋಟನ್ನು ಕಳಿಸಿದರು ಮತ್ತು ಕೆಲವು ಪ್ರಶ್ನೆಗಳನ್ನು ಕಳಿಸಿದರು. ಆ ಪ್ರಶ್ನೆಗಳನ್ನು, ಬಹುತೇಕ ಪ್ರಶ್ನೆಗಳು ನನಗೆ ಅರ್ಥ ಆಗಲಿಲ್ಲ, ಅಥವಾ ಅವುಗಳಿಗೆ ಇನ್ಫಾರ್ಮ್ಡ್ ಆಗಿ ಪ್ರತಿಸ್ಪಂದನ ಮಾಡಲಿಕ್ಕೆ ನನಗೆ ತಾಕತ್ತಿರಲಿಲ್ಲ ಬಹುಶಃ. ಹಾಗಾಗಿ ಏನೋ ಕೆಲವು ಲೈನ್ಗಳನ್ನು ನಾನು ಅವ್ರಿಗೆ ಕಳಿಸಿದ್ದೆ. ಬಟ್ ಕಳೆದ ಅನೇಕ ದಿನಗಳಿಂದ ಒನ್ಸ್ ಆ ಬರವಣಿಗೆಯನ್ನು ನಾನು ಅವ್ರಿಗೆ ಕಳಿಸಿಕೊಟ್ಟ ಮೇಲೆ ನಾನು ಇದರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಟಿಪ್ಪಣಿ ಮಾಡ್ಕೊಂಡಿದ್ದೀನಿ. ಅದರ ಆಧಾರದಲ್ಲಿ ಕೆಲವು ಮಾತುಗಳನ್ನು ಹೇಳ್ತೇನೆ. ನನ್ನ ಗೆಳೆಯರಾದ ಯೋಗೇಂದ್ರ ಯಾದವ್ ಅನೇಕ ವರ್ಷಗಳಿಂದ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಬಂದಿದ್ದಾರೆ, ಡೆತ್ ಆಫ್ ಪೊಲಿಟಿಕಲ್ ಥಾಟ್ ಇನ್ ಇಂಡಿಯಾ ಅಂತ. ನಾನು ಕರ್ನಾಟಕದ ನನ್ನ ಸಂದರ್ಭದಲ್ಲಿ ರಾಜಕೀಯ ಚಿಂತನೆಯನ್ನು ಬೋಧನೆ ಮಾಡ್ತೇನೆ ಮತ್ತು ರಾಜಕೀಯ ಥಿಯರಿ, ಪೊಲಿಟಿಕಲ್ ಥಿಯರಿ ಅಥವಾ ರಾಜಕೀಯ ತತ್ವ ಅಂತ ಕರಿಬಹುದೇನೋ ಅದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಅವರ ಮಾತುಗಳು ನನಗೆ ಅನೇಕ ತರಹದ ಸಂಕಟಗಳನ್ನು ಸೃಷ್ಟಿಸ್ತದೆ. ಅವರು ಯಾವ ಸ್ಪೆಸಿಫಿಕ್ ಆದ ಅರ್ಥದಲ್ಲಿ ಪೊಲಿಟಿಕಲ್ ಥಾಟ್ ಈ ದೇಶದಲ್ಲಿ ಸತ್ತು ಹೋಗಿದೆ ಅನ್ನೋದ್ರ ಬಗ್ಗೆ ಅವರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೊಂದು ಸ್ವಲ್ಪ ತಿಳುವಳಿಕೆ ಇದೆ. ಆದರೆ ನಾನು ಕರ್ನಾಟಕದ ಸಂದರ್ಭದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದರಿಂದ, ಮತ್ತು ನಾನು ರಾಜಕೀಯ ಶಾಸ್ತ್ರದ ವಿದ್ಯಾರ್ಥಿ ಅಂತ ಹೇಳೋದಕ್ಕಿಂತಲೂ ರಾಜಕೀಯ ಚಿಂತನೆಯ ಇತಿಹಾಸದ ವಿದ್ಯಾರ್ಥಿ ಅಥವಾ ಆಧುನಿಕ ಭಾರತದ ರಾಜಕೀಯ ಚಿಂತನೆಯ ಇತಿಹಾಸದ ವಿದ್ಯಾರ್ಥಿ ಮತ್ತು ರಾಜಕೀಯ ತತ್ವವನ್ನು ನಿರ್ವಹಿಸಬೇಕು ಅಂತ ತಿಳ್ಕೊಂಡವನು. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಸಮಾಜಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹಿಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅಥವಾ ಹಿಸ್ಟ್ರಿ ಸ್ಟಡೀಸಲ್ಲಿ ಏನಾಗ್ತಾ ಇದೆ, ಸೋಶಿಯಾಲಜಿಯಲ್ಲಿ ಏನಾಗ್ತಾ ಇದೆ, ಅರ್ಥಶಾಸ್ತ್ರದಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ. ನಾನು ಕಳೆದ 30 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಒಂದು ಸಂಶೋಧನೆ ಮತ್ತು ಪಾಠ ಪ್ರವಚನಗಳ ಹಿನ್ನೆಲೆಯಲ್ಲಿ ರಾಜಕೀಯ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಅಥವಾ ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಥಾಟ್ ಅಂತ ಒಂದು ಟ್ರೆಡಿಷನ್ ಇದೆಯೇ ಅಂತ ನೋಡಿದಾಗ ನನಗಿದು ಹುಟ್ಕೊಂಡೇ ಇಲ್ಲ ಇಲ್ಲಿ ಅಂತ ಅನ್ಸುತ್ತೆ. ದೇರ್ಸ್ ನೋ ಪೊಲಿಟಿಕಲ್ ಥಾಟ್ ಇನ್ ಕರ್ನಾಟಕ ಅಂತ, ಅಥವಾ ಅಲ್ಪ ಸ್ವಲ್ಪ ಪೊಲಿಟಿಕಲ್ ಥಾಟ್ ಅಂತ ನಾವು ಯಾವುದನ್ನು ಕರೀಬಹುದಾ ಅದನ್ನು ರಾಜಕೀಯ ಶಾಸ್ತ್ರ ಪಾಠ ಮಾಡುವವರು ಸೃಷ್ಟಿ ಮಾಡಿಲ್ಲ ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ಅರ್ಥಪೂರ್ಣವಾದ ಸಮಾಜಶಾಸ್ತ್ರವನ್ನು ಮಾಡುವ, ಚರಿತ್ರಾಶಾಸ್ತ್ರವನ್ನು ನಿರ್ವಹಿಸುವ ಅನೇಕರಿದ್ದಾರೆ. ಆದರೆ ಅವರಲ್ಲಿ ಅನೇಕರು, ಬಹಳ ಹೆಚ್ಚಿನವರು ಇಂಗ್ಲಿಷ್ನಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೆಯಲ್ಲ. ಕನ್ನಡದಲ್ಲಿ ರಾಜಕೀಯ ಚಿಂತನೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಬರೆದವರು ರಾಜಕೀಯ ಶಾಸ್ತ್ರದ ಅಧ್ಯಾಪಕರಲ್ಲ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ದುರಂತ ಅಂತ ನನಗನ್ಸುತ್ತೆ. ಅಥವಾ ನಾವು ವಿಶ್ವವಿದ್ಯಾನಿಲಯಗಳಲ್ಲಿ ಕಳೆದ 20-30 ವರ್ಷಗಳಲ್ಲಿ ಪೊಲಿಟಿಕಲ್ ಥಾಟ್ ಇನ್ ಕರ್ನಾಟಕ ಅಂತ ಹೇಳ್ತಾ ಏನನ್ನ ಪಾಠ ಮಾಡ್ತಾ ಇದ್ದೇವೆ, ಯಾವ ತರಹದ ಥಾಟ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ದಾಟಿಸ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ಅನ್ಪ್ರಾಬ್ಲಮೆಟಿಕ್ ಆದ ಒಂದು ಲಿಸ್ಟ್ ಇದೆ, ಪೊಲಿಟಿಕಲ್ ಥಿಂಕರ್ಸ್ ಇನ್ ಕರ್ನಾಟಕ ಅಂತ ಹೇಳಿದ್ರೆ ನಾವು ಒಂದು ಶುರು ಮಾಡ್ತೇವೆ. ಮತ್ತು ಆ ಲಿಸ್ಟೇ ಯಾಕೆ, ಅಥವಾ ಆ ಲಿಸ್ಟ್ನ ಆ ಕಡೆ ಇತರ ಚಿಂತಕರಿಲ್ವಾ? ಈಗ ಹರ್ಡೇಕರ್ ಮಂಜಪ್ಪ, ಆಲೂರು ವೆಂಕಟರಾವ್, DVG ಇಂಥ ಕೆಲವರನ್ನ ನಾವು ಸೇರಿಸ್ತೇವೆ. ಕಳೆದ ಅನೇಕ ವರ್ಷಗಳಿಂದ ನಾವು ಅವರನ್ನೇ ಪಾಠ ಮಾಡ್ತಾ ಇದ್ದೇವೆ. ಆದರೆ ಅವರು ಮಾತ್ರನಾ ಥಿಂಕರ್ಸ್, ಅಥವಾ ಅವರನ್ನ ನೀವು ನಿರ್ದಿಷ್ಟವಾದ ಅರ್ಥದಲ್ಲಿ
ರಾಜಕೀಯ ಚಿಂತಕರು ಅಂತ ಕರೆಯಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ರಾಜಕೀಯ ಚಿಂತನೆ ಅಂದರೆ ಏನು? ಅದು ಇತರ ಚಿಂತನೆಗಳಿಂದ ಹೇಗೆ ಪ್ರತ್ಯೇಕ ಮತ್ತು ಇತರ ಚಿಂತನೆಗಳ ಜೊತೆ ಅದು ಹೇಗೆ ಕನೆಕ್ಟ್ ಆಗಿದೆ, ಇದನ್ನು ನಾವು ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದೆ, ಯಾರು ರಾಜಕೀಯ ಶಾಸ್ತ್ರವನ್ನು ಪಾಠ ಮಾಡ್ತಾ ಇಲ್ವೋ ಅಥವಾ ರಾಜಕೀಯ ಚಿಂತನೆಯನ್ನ ಕ್ಲಾಸ್ನಲ್ಲಿ ಯಾರು ಬೋಧಿಸ್ತಾರೋ ಅವರಲ್ಲಿ ಬಹುತೇಕರು ಅರ್ಥಪೂರ್ಣವಾದ ರಾಜಕೀಯ ಚಿಂತನೆಯ ಇತಿಹಾಸ, ಕರ್ನಾಟಕದ ರಾಜಕೀಯ ಚಿಂತನೆಯ ಇತಿಹಾಸ ಅಥವಾ ಭಾರತದ ರಾಜಕೀಯ ಚಿಂತನೆಯ ಇತಿಹಾಸವನ್ನು ಕೊಟ್ಟಿಲ್ಲ. ಕೊಟ್ಟವರು ಇಂಗ್ಲಿಷ್ ಪಾಠ ಮಾಡುವವರು, ಬಹುತೇಕ ಇಂಗ್ಲಿಷ್ ಪಾಠ ಮಾಡುವ ಪ್ರಾಧ್ಯಾಪಕರು, ಕನ್ನಡದಲ್ಲಿ ಬರೆಯುವವರು, ಅವರು ಇಂಗ್ಲಿಷ್ನಲ್ಲೂ ಬರೀತಿರ್ತಾರೆ, ಕನ್ನಡದಲ್ಲೂ ಅವರು ಮಾಡಿದ್ದಾರೆ. ಬಟ್ ಯಾಕೆ ಸಾಮಾಜಿಕ ಶಾಸ್ತ್ರಗಳು ಒಟ್ಟಾರೆಯಾಗಿ ನಾನು ಹೇಳುವುದಾದರೆ ಮತ್ತು ಬಹಳ ನಿರ್ದಿಷ್ಟವಾಗಿ ರಾಜಕೀಯ ಚಿಂತನೆಯ ಒಂದು ಕೆಲಸ ಕರ್ನಾಟಕದಲ್ಲಿ ನಡೀತಾ ಇಲ್ಲ? ಇದು ನಾನು ನನಗೇ ಅನೇಕ ಸಾರಿ ಕೇಳಿಕೊಂಡಂತಹ ಪ್ರಶ್ನೆ. ಮತ್ತು ಇದಕ್ಕೆ ಭಿನ್ನವಾದ ರೀತಿಯಲ್ಲಿ ಅಥವಾ ಈ ತರದ ಒಂದು ಬಹಳ ಮೆಕ್ಯಾನಿಕಲ್ ಆದ ರೆಪ್ಲಿಕೇಶನ್, ಹರ್ಡೇಕರ್ ಮಂಜಪ್ಪನನ್ನು ಕೂಡ ನಾವು ಸರಿ ಪಾಠ ಮಾಡಲ್ಲ, ಅವರನ್ನು ಕರ್ನಾಟಕದ ಗಾಂಧಿ ಅಂತ ಹೇಳಿಬಿಡ್ತೇವೆ ಅಷ್ಟೇ. ಮತ್ತು ಬಹಳ ವಿದ್ಯಾರ್ಥಿಗಳಿಗೆ ಯಾವ ಅರ್ಥದಲ್ಲಿಯೂ ಪ್ರಚೋದಕವಾಗದ ರೀತಿಯಲ್ಲಿ ಪಾಠ ಮಾಡ್ತೇವೆ. ಅಥವಾ ಆಲೂರು ವೆಂಕಟರಾಯರ ಬಗ್ಗೆ ಮಾತಾಡುವಾಗ ಕರ್ನಾಟಕತ್ವದ ಒಂದು ಪರಿಕಲ್ಪನೆಯನ್ನು ಅವರು ಹೇಗೆ, ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಆ ಪರಿಕಲ್ಪನೆಗೂ ಇವತ್ತು ನಾವು ಹೇಳುವ ಹಿಂದುತ್ವ ಅನ್ನುವ ಪರಿಕಲ್ಪನೆಗೂ ಏನಾದರೂ ಕನೆಕ್ಷನ್ ಇದೆಯಾ? ಈ ತರಹದ ಪ್ರಶ್ನೆಗಳನ್ನ ಬಹುಶಃ ಡಿ.ಆರ್. ನಾಗರಾಜ್ ಕೇಳ್ಕೊಂಡಿದ್ದಾರೆ. ಆಲೂರು ವೆಂಕಟರಾಯರ ಬಗ್ಗೆ ಒಂದು ಬರೆದ ಅವರ ಲೇಖನ ನಾನು ನೋಡಿದ್ದೇನೆ. ಯಾಕೆ ರಾಜಕೀಯ ಶಾಸ್ತ್ರವನ್ನ ಪಾಠ ಮಾಡುವ ಅಧ್ಯಾಪಕರಿಂದ ಒಂದು ಅರ್ಥಪೂರ್ಣವಾದ ಇವತ್ತಿನ ನಮ್ಮ ಕಾಲದ ಜ್ಞಾನ ಮೀಮಾಂಸೆಗೆ ಅಗತ್ಯವಾದ ಮತ್ತು ಒಂದು ಡಯಲಾಗನ್ನು, ಒಂದು ಅರ್ಥಪೂರ್ಣವಾದ ಪ್ರಜಾತಾಂತ್ರಿಕ ಡಯಲಾಗನ್ನು ರೂಪಿಸುವ ಬರಹಗಳು ಬಂದಿಲ್ಲ? ಬಹಳ ದೊಡ್ಡ ಕ್ರಿಯೇಟಿವ್ ರೈಟಿಂಗ್ ಅನ್ನು ನಾನು ಹೇಳ್ತಾ ಇಲ್ಲ. ಈಗ ಸ್ವಾತಂತ್ರ್ಯ ಅನ್ನುವ ಪರಿಕಲ್ಪನೆಯನ್ನು ಕನ್ನಡದಲ್ಲಿ ಇಂಟ್ರಡ್ಯೂಸ್ ಮಾಡೋದು ಹೇಗೆ, ಪಾಶ್ಚಿಮಾತ್ಯ ಸಂದರ್ಭದಲ್ಲಿ ಅದು ಹೇಗೆ ರೂಪುಗೊಂಡೆ, ಭಾರತೀಯ ಸಂದರ್ಭದಲ್ಲಿ ನಾವು ಅದನ್ನು ಹೇಗೆ ನೋಡಬೇಕು ಮತ್ತು ಕರ್ನಾಟಕದ ಸಂದರ್ಭದಲ್ಲಿ ನಾವು ಅದನ್ನು ಹೇಗೆ ರೀಕನ್ಸೆಪ್ಚುವಲೈಸ್ ಮಾಡಬೇಕು. ಅದು ಸ್ವಾತಂತ್ರ್ಯದ ಪ್ರಶ್ನೆ ಇರ್ಬೋದು, ಪ್ರಜಾತಂತ್ರದ ಪ್ರಶ್ನೆ ಇರ್ಬೋದು, ಸೆಕ್ಯುಲರ್ ವಾದದ ಪ್ರಶ್ನೆ ಇರ್ಬೋದು, ಅಥವಾ ನಮ್ಮ ಮನಸ್ಸುಗಳು ರೂಪಿತವಾದಂಥ ಲಿಬರಲ್ ಚಿಂತನೆಯ ಪ್ರಶ್ನೆ ಇರ್ಬೋದು. ಅದರ ಜಾಗತಿಕ ಸ್ವರೂಪವನ್ನಾಗಲಿ, ಅದು ಒಂದು ಕೊಲೋನಿಯಲ್ ಟ್ರಾನ್ಸಾಕ್ಷನ್ ಇಂದ ಭಾರತಕ್ಕೆ ಬಂದ ರೀತಿಯನ್ನಾಗಲಿ, ಭಾರತದಿಂದ ಅದು ಕರ್ನಾಟಕದ ವಿಶ್ವವಿದ್ಯಾನಿಲಯಗಳಿಗೆ ಪ್ರವೇಶ ಮಾಡಿದ ಭೌತಿಕ ಇತಿಹಾಸವನ್ನು ನಾವು ನೋಡೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಬಹುಶಃ ರಾಜಕೀಯ ಚಿಂತನೆಯ ನಮ್ಮ ಒಂದು ಕಸುಬನ್ನೇ ನಾವು ಬೇರೆ ರೀತಿಯಾಗಿ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಫಾರ್ಚುನೇಟ್ಲಿ ಇವತ್ತು ಅಕ್ಷರ ಪುತಿನ ಅವರ ಬಗ್ಗೆ ಹೇಳಿದಾಗ ನನಗದು ಬಹಳ ಸ್ಟ್ರಾಂಗ್ ಆಗಿ ಅನಿಸಿತ್ತು. ಬಹುಶಃ ಪುತಿನ ಅವರನ್ನ ಕನ್ಸರ್ವೇಟಿವ್ ಅನ್ನುವ ಶಬ್ದವನ್ನು ನಾನು ಯಾವುದೇ ಒಂದು ಪೂರ್ವಾಗ್ರಹದಿಂದ ಹೇಳ್ತಾ ಇಲ್ಲ. ಬಹಳ ನಿರ್ದಿಷ್ಟವಾದ ಅರ್ಥದಲ್ಲಿ ಕನ್ಸರ್ವೇಟಿಸಮ್ ಅಂತ ಅದಕ್ಕೆ ಒಂದು ಬಹಳ ರೆಸ್ಪೆಕ್ಟಬಲ್ ಆದ ಜಾಗ ಇದೆ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ಇತಿಹಾಸದಲ್ಲಿ. ಸೊ ಕರ್ನಾಟಕದ ಒಬ್ಬ ಸೃಜನಶೀಲ ಸಂಪ್ರದಾಯವಾದಿ ಚಿಂತಕರಾಗಿ ಪುತಿನ ಅವರನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ? ನಮ್ಮ ಸ್ಟಿರಿಯೋಟಿಪಿಕಲ್ ಫ್ರೇಮ್ವರ್ಕ್ಗಳು ನಮ್ಗೇನು ಹೇಳುತ್ತೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಪೊಲಿಟಿಕಲ್ ಥಿಂಕರ್ಸ್ ಅಲ್ಲ. ಅಂದ್ರೆ ನಮ್ಗೆ ಈಗಾಗಲೇ ಅಪ್ರಾಯರಿ ಡೆಫಿನೇಷನ್ ಆಫ್ ಪೊಲಿಟಿಕಲ್ ಥಾಟ್ ಇದೆ, ಅಥವಾ ಪೊಲಿಟಿಕಲ್ ಥಿಂಕರ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಈಗಾಗಲೇ ಒಂದು ಡೆಫಿನೇಷನ್ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಸಣ್ಣ ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. 5 ಜನ ಕನ್ನಡದ ಪ್ರಮುಖ ಬರಹಗಾರರನ್ನ, ಸೃಷ್ಟಿಶೀಲ
ಸೃಜನಶೀಲ ಬರಹಗಾರರು ಅಂತ, ಸಾಹಿತಿಗಳು ಅಂತ ನೀವೇನು ಹೇಳ್ತೀರಿ ಅವರನ್ನು. ಕಾರಂತರು, ಕುವೆಂಪು, ಇವಾರ ಅನಂತಮೂರ್ತಿ, ದೇವನೂರು ಮಹಾದೇವ ಮತ್ತು ಎಸ್.ಎಲ್. ಭೈರಪ್ಪ, ಈ 5 ಜನರ ಕಾದಂಬರಿಗಳನ್ನು ಇಟ್ಟುಕೊಂಡು, ಅಥವಾ ಅವರು ಡಿಸ್ಕರ್ಸಿವ್ ರೈಟಿಂಗ್ಸ್ ಮಾಡಿದರೆ ಅದನ್ನು ಇಟ್ಟುಕೊಂಡು, ಹಾಗೆ ಅವರ ಮೂಲಕ, ಅವರ ಬರವಣಿಗೆಗಳ ಒಂದು ಅಧ್ಯಯನವನ್ನು ಮಾಡುವ ಮೂಲಕ ಒಂದು ಹೊಸ ತರಹದ ಪೊಲಿಟಿಕಲ್ ಥಾಟ್ನ ಒಂದು ಇಂಟೆಲೆಕ್ಚುವಲ್ ಚರಿತ್ರೆಯನ್ನು ಅನಾವರಣಗೊಳಿಸಲಿಕ್ಕೆ ಆಗ್ತದ ಅಂತ. ಅದು ಬಹಳ ಸಕ್ಸಸ್ಫುಲ್ ಆಗಲಿದ್ದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಸ್ಟ್ರಕ್ಚರಲ್ ಕಾರಣಗಳಿದೆ, ನನ್ನ ಔದಾಸೀನ್ಯ ಇದೆ, ಏನೇನೋ ಇದೆ. ಆದರೆ ಆ ತರಹದ ಪ್ರಯತ್ನಗಳನ್ನು ನಾವು ಮಾಡದೇ ಇದ್ದಲ್ಲಿ, ಅದು ಒಂದನ್ನು ಹೇಳಿದೆ ಅಷ್ಟೇ, ಅಥವಾ ಅಕ್ಷರ ಅವರದ್ದು ಒಂದು ಉದಾಹರಣೆ ಅಷ್ಟೇ. ಪುತಿನ ಇರ್ಬೋದು, ಅಥವಾ ಈ ಉದಾಹರಣೆ ಕುವೆಂಪು ಅವರನ್ನು ಒಬ್ಬ ಪೊಲಿಟಿಕಲ್ ಥಿಂಕರ್ ಆಗಿ ಅವರ ವಿಶ್ವ ಮಾನವತ್ವದ ಕಲ್ಪನೆಯನ್ನ ಒಂದು ಯೂನಿವರ್ಸಲ್ ಹ್ಯೂಮನಿಸಮ್ನ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹಾಗೆ ಮಾಡಿದ್ರೆ ಅದು ಪಾಶ್ಚಿಮಾತ್ಯ ಚಿಂತನೆಯ ಅನುಕರಣೆ ಆಗ್ತದ, ಅದರ ಅದು ಅಥೆಂಟಿಕ್ ಹೌದೋ ಅಲ್ವೋ, ಈ ಪ್ರಶ್ನೆಗಳು ಬಂದೇ ಬರ್ತವೆ. ಆದರೆ ಕೆಲವು ಸ್ಟೇಬಲ್ ಫ್ರೇಮ್ ವರ್ಕ್ಗಳು ನಮಗೆ ಸಿಗ್ತವೆ. ಹ್ಯೂಮನಿಸಮ್ ಅನ್ನುವಂಥದ್ದು ಒಂದು ಕುವೆಂಪು ಅವರಂತಹ ಒಬ್ಬ ಥಿಂಕರನ್ನ, ಒಬ್ಬ ಹ್ಯೂಮನಿಸ್ಟ್, ಒಬ್ಬ ಬಹಳ ಪ್ರಜ್ಞಾವಂತ ಹ್ಯೂಮನಿಸ್ಟ್ ಆಗಿ ಒಂದು ಪೊಲಿಟಿಕಲ್ ಥಿಯರಿಯ ಫ್ರೇಮ್ ವರ್ಕ್ ಅಲ್ಲಿ ಅವರನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ವೇ? ಅಥವಾ ಕಾರಂತರನ್ನ ಒಬ್ಬ ಲಿಬರಲ್ ಹ್ಯೂಮನಿಸ್ಟ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇದೆಯೇ? ಟರ್ಮಿನಾಲಜಿಯನ್ನು ಕೊಡ್ತಾ ಇದ್ದೇನೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನನಗೆ ಆ ಕಾನ್ಸೆಪ್ಚುಯಲ್ ಫ್ರೇಮ್ ವರ್ಕ್, ಅದಕ್ಕೆ ಶಬ್ದ ಏನನ್ನು ಬೇಕು ನಾವು ಬಳಸ್ಬೋದು. ಅವರ ರಾಜಕೀಯ ಚಿಂತನೆಯ ಸೂಕ್ಷ್ಮಗಳನ್ನ, ಅಥವಾ ಅವರ ಬರವಣಿಗೆಯಲ್ಲಿ, ಅವರ ಕತೆ ಕಾದಂಬರಿಗಳಲ್ಲಿ ಒಳಗಡೆ ಇರುವಂತಹ ರಾಜಕೀಯ ಚಿಂತನೆಯನ್ನು ಮೇಲಕ್ಕೆ ಟೀಸ್ ಔಟ್ ಮಾಡೋದು ಅಂತ ಹೇಳ್ತೇವೆ. ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೇ? ಹಾಗೆ ಮಾಡುತ್ತಾ ಒಂದು ಬೇರೆಯೇ ರೀತಿಯ ಕರ್ನಾಟಕದ ರಾಜಕೀಯ ಚಿಂತನೆಯ ಒಂದು ಕಥೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲವೇ? ಸಾಧ್ಯ ಇದೆ ಅಂತ ಅನ್ಸುತ್ತೆ. ಅದನ್ನು ಬಹುಶಃ ಮುಂದಿನ ತಲೆಮಾರು ಮಾಡಬೇಕಾಗತ್ತೆ. ಇನ್ನೂ ಒಂದು ಮಾತನ್ನ ಹೇಳಿ ನಾನು ಮುಗಿಸ್ತೇನೆ. ಕರಾವಳಿ ಕರ್ನಾಟಕದಲ್ಲಿ ನಾನು ನನ್ನ ಬಹುತೇಕ ಜೀವನವನ್ನು ಕಳೆದಿದ್ದೇನೆ. ಕರಾವಳಿ ಕರ್ನಾಟಕದಲ್ಲಿ ಬಹಳ ಅಪ್ರತಿಮರಾದಂತಹ ಕೆಲವು ಸಾಧಕರಿದ್ದಾರೆ. ಅವರಲ್ಲಿ ಕುದ್ಮೂರು ರಂಗಾರಾಯರು ಒಬ್ಬರು, ಕರ್ನಾಡ್ ಸದಾಶಿವರಾಯರು ಒಬ್ಬರು. ಇಲ್ಲಿಯ ತನಕ ನಾನು ಕನ್ನಡದಲ್ಲಿ ಅವರ ಬಗ್ಗೆ ಒಂದು ಇಂಟೆಲೆಕ್ಚುವಲ್ ಬಯೋಗ್ರಫಿ ಅಂತ ಹೇಳಬಹುದಾದಂತಹ, ಅಥವಾ ಅವರ ರಾಜಕೀಯ ಚಿಂತನೆಯನ್ನ, ಅಥವಾ ಕುದ್ಮೂರು ರಂಗಾರಾಯರ ಸಾಮಾಜಿಕ ನೋಟವನ್ನ, ಸಮಾಜ ಸುಧಾರಣೆಯ ಪ್ರಯತ್ನವನ್ನ ಒಂದು ವಿಮರ್ಶಾತ್ಮಕವಾದ ಪರಿಪ್ರೇಕ್ಷ್ಯದಲ್ಲಿ ಇಟ್ಟಂತಹ ಒಂದು ಬರವಣಿಗೆಯನ್ನು ನಾನು ನೋಡಿಲ್ಲ. ಕರ್ನಾಟಕ ಸದಾಶಿವರಾಯರು ಬಹಳ ದೊಡ್ಡ ಮನುಷ್ಯ, ಅದನ್ನು ನಾನು ಹೇಳ್ಬೇಕಂತ ನಿಮ್ಗೆಲ್ರಿಗೂ ಗೊತ್ತಿದೆ. ರಾಜಕೀಯವಾಗಿ ಅವರು ಏನನ್ನ ಯೋಚಿಸಿದರು, ಅವರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಾರೆ, ಸ್ವಾತಂತ್ರ್ಯ ಹೋರಾಟವನ್ನ ಅವರು ಹಾಗೆ ಕಲ್ಪಿಸಿದರು. ಅವರ ಸ್ವಾತಂತ್ರ್ಯದ ಕಲ್ಪನೆ ಏನು, ಅವರ ಐಡಿಯಾ ಆಫ್ ಇಂಡಿಯಾ ಏನು? ಸುನಿಲ್ ಕಿಲ್ಲಾನಿ ಅವರು ಹೇಳುವ ಹಾಗೆ ಪ್ರತಿಯೊಬ್ಬನ ಹತ್ರ ಒಂದು ಐಡಿಯಾ ಆಫ್ ಇಂಡಿಯಾ ಇದೆ ಅಂತ. ಸೊ ಕರ್ನಾಟಕ ಸದಾಶಿವರಾಯರ ಐಡಿಯಾ ಆಫ್ ಇಂಡಿಯಾ ಏನು? ಇದರ ಬಗ್ಗೆ ಏನು ಕೆಲಸ ನಡೆದಿಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಸುಮ್ಮನೆ ಪುಣ್ಯಕಥೆಗಳನ್ನು ನಾವು ಬರೆದಿದ್ದೇವೆ, ಕುದ್ಮೂರು ರಂಗಾರಾಯರ ಬಗ್ಗೆ, ಕರ್ನಾಟಕ ಸದಾಶಿವರಾಯರ ಬಗ್ಗೆ. ಫಾರ್ಚುನೇಟ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತವರು, ಪ್ರೊಫೆಸರ್ ಅನಂತಮೂರ್ತಿ ಅಂತವರು, ಅವರು ದಕ್ಷಿಣ ಕನ್ನಡದವರು, ಉಡುಪಿಯವರು ಆಗಿದ್ದರೂ ಕೂಡ ಅವರು, ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರಿನವರು, ಅವರು ಊರು ಬಿಟ್ಟು ಹೋದದ್ರಿಂದ ಬಹುಶಃ ಅವರ ಬಗ್ಗೆ ಹೆಚ್ಚು ವಿಮರ್ಶಾತ್ಮಕವಾದ ಬರವಣಿಗೆಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ದಟ್ ಈಸ್ ಸಮಥಿಂಗ್ ದಟ್ ವಿ ಶುಡ್ ಅಡ್ರೆಸ್. ಅದು ಡಯಲಾಗ್ಗೆ ಸಂಬಂಧಪಟ್ಟದ್ದು ಹೌದು, ಅದು ನಾಲೆಜಿನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಹೌದು, ಅದು ಕರ್ನಾಟಕದ ಸಾಮಾಜಿಕ ಚಿಂತನೆಯ, ಸಾಮಾಜಿಕ ರಾಜಕೀಯ ಚಿಂತನೆಯ ದಾರಿದ್ರ್ಯಕ್ಕೆ ಸಂಬಂಧಪಟ್ಟದ್ದು ಹೌದು. ಹಾಗಾಗಿ ಹೊಸ ಬಗೆಯ ಒಂದು ಚಿಂತನೆಯ ಒಂದು ಜಾಡನ್ನ, ಅದು ಬಹಳ ಥಿಯರಿಟಿಕಲ್, ಅದಕ್ಕೆ
ಪ್ರಾಕ್ಟಿಕಲ್ ಡೈಮೆನ್ಷನ್ಸ್ ಏನು, ಅದು ಪರ್ಫಾರ್ಮೇಟರಿ ಡೈಮೆನ್ಷನ್ ಏನು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ತಾತ್ವಿಕತೆ ನನಗೆ ಅನಿಸುತ್ತೆ ಪ್ರತಿಯೊಂದು ಇದರಲ್ಲೂ ಕೂಡ ಜಗತ್ತಿನ ಸಂಗತಿಗಳಲ್ಲಿ ಒಂದು ತಾತ್ವಿಕತೆ ಇದೆ. ಪ್ರತಿಯೊಂದು ಪ್ರಾಕ್ಟೀಸ್ನಲ್ಲಿ ಒಂದು ತಾತ್ವಿಕ, ಎವ್ರಿ ಥಿಯರಿ ಪ್ರೀಸಪೋಸಸ್ ಎ ಪ್ರಾಕ್ಟೀಸ್ ಅಂಡ್ ಎವ್ರಿ ಪ್ರಾಕ್ಟೀಸ್ ಹ್ಯಾಸ್ ಎ ಥಿಯರಿ ಬಿಹೈಂಡ್ ಇಟ್. ಹಾಗಾಗಿ ಕರ್ನಾಟಕದ ರಾಜಕೀಯ ಚಿಂತನೆಯ ಒಂದು ಚರಿತ್ರೆಯನ್ನ, ಭೌತಿಕ ಚರಿತ್ರೆಯನ್ನ ಒಂದು ಹೊಸ ರೀತಿಯಲ್ಲಿ ಕಟ್ಟಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗೆ ಮಾಡದಿದ್ದಲ್ಲಿ ಇದು ಪೊಲಿಟಿಕಲ್ ಥಿಯರಿ ಅಂತ ಕರ್ನಾಟಕದಲ್ಲಿ ಹೇಳುವುದಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.